ಬೆಳಗಾವಿಯಲ್ಲಿ ಕೃಷ್ಣಾ ನದಿ ತಟದಲ್ಲಿ ಪ್ರವಾಹ ಉಂಟಾಗಿದೆ. ಕಲ್ಲೋಳದ ಸರ್ಕಾರಿ ಪ್ರೌಢಶಾಲೆಗೆ ನೀರು ನುಗ್ಗಿದೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿರುವಂತಹ ಶಾಲೆ ನೋಡಿದ್ದು. ನದಿ ಅಂತಾಗಿದೆ ಶಾಲೆಯ ಕ್ಯಾಂಪಸ್. ಕೊಠಡಿಗಳಲ್ಲಿ ನೀರು, ಸುತ್ತಮುತ್ತ ಎಲ್ಲ ಕಡೆ ಕೂಡ ನೀರಿದೆ. 250ಕ್ಕೂ ಅಧಿಕ ಮಕ್ಕಳು ಓದ್ತಿರುವಂತಹ ಶಾಲೆ ಇದು. 10ನೇ ತರಗತಿ ಪರೀಕ್ಷೆ ಶಿಕ್ಷಕರು ಹಾಗೆಯೇ ಮಕ್ಕಳು ಪರದಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕೃಷ್ಣಾ ನದಿ ತಟದಲ್ಲಿ ಸಾಕಷ್ಟು ಗ್ರಾಮಗಳು ಈಗಾಗಲೇ ಜಲಾವೃತಗೊಳ್ತಾ ಇರುವಂಥದ್ದು. ಅದರ ಜೊತೆಗೆ ದಿನೇ ದಿನೇ ಮತ್ತಷ್ಟು ಗ್ರಾಮಗಳ ಸಂಖ್ಯೆ ಮಾತ್ರ ಏರಿಕೆ ಆಗ್ತಾ ಇರುವಂಥದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಅನ್ನುವಂತಹ ಗ್ರಾಮದಲ್ಲೇ ಇದ್ದೇನೆ. ಸದ್ಯ ಈ ಒಂದು ಕಲ್ಲೋಳ ಗ್ರಾಮಕ್ಕೂ ಕೂಡ ಇದೀಗ ಪ್ರವಾಹದ ಆತಂಕ ಭೀತಿ ಶುರುವಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ಮುಳುಗಡೆ ಆಗಿದ್ರೆ, ಇನ್ನೊಂದು ಕಡೆ ಮನೆಗಳಿಗೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಸದ್ಯ ಈಗ ಪ್ರತಿ ವರ್ಷ ನೀರು ಬಂದರೆ ಇದೇ ಪರಿಸ್ಥಿತಿಯನ್ನು ಈ ಒಂದು ಗ್ರಾಮ ಎದುರಿಸ್ತಾ ಇರುವಂಥದ್ದು. ಮುಖ್ಯವಾಗಿ ನಾನೀಗ ತೋರಿಸ್ತಾ ಇದ್ದೀನಿ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಅದರ ಹಿಂಬದಿಯಲ್ಲಿ ಬಸ್ ನಿಲ್ದಾಣ ಕೂಡ ಇರುವಂಥದ್ದು. ಆ ಒಂದು ಬಸ್ ನಿಲ್ದಾಣಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರದೇಶ ಏನಿದೆ, ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ಹರಿಯುತ್ತೆ. ಅಲ್ಲಿಂದ ಈಗ ಇಲ್ಲಿವರೆಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಸಾಕಷ್ಟು ಈಗಾಗಲೇ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಇರುವಂಥದ್ದು. ಆ ಒಂದು ದೇವಸ್ಥಾನಕ್ಕೂ ಈಗಾಗಲೇ ಏನು ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಅಂಗಡಿಗಳ ಪರಿಸ್ಥಿತಿ ಕೂಡ ಈಗಾಗಲೇ ನೋಡಬಹುದಾಗಿದೆ. ಏಕಾಏಕಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಅಂಗಡಿಗಳಲ್ಲಿದ್ದಂತಹ ಸಾಮಗ್ರಿಗಳು ಎಲ್ಲವೂ ಕೂಡ ಈಗಾಗಲೇ ನೀರು ಪಾಲಾಗಿರುವಂಥದ್ದು. ಒಂದು ಕಡೆ ಇಂತಹ ಪರಿಸ್ಥಿತಿ ಆದರೆ, ಇನ್ನೊಂದು ಕಡೆ ಶಾಲೆಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏನು ಶಾಲೆಯನ್ನು ಕೂಡ ಈಗಾಗಲೇ ರಜೆ ಘೋಷಣೆ ಮಾಡಿರುವಂಥದ್ದು. ಸದ್ಯ ಈಗ ಕಲ್ಲೋಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿದೆ. ಕಂಪ್ಲೀಟ್ ಆಗಿ ಈ ಒಂದು ಶಾಲಾ ಆವರಣ ಏನಿದೆ ನದಿಯ ರೀತಿಯಲ್ಲಿ ಮಾರ್ಪಟ್ಟಿರುವಂಥದ್ದು. ಸದ್ಯ ಈಗ ಶಾಲೆಯ ಹಿಂಭಾಗ ಆಗಿರ್ಬೋದು, ಮುಂಭಾಗ ಆಗಿರ್ಬೋದು, ಶಾಲೆಯ ಆವರಣ ಆಗಿರ್ಬೋದು, ಶಾಲೆಯ ಕೊಠಡಿಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ನೀರು ಬಂದಿರುವಂತಹ ಕಾರಣಕ್ಕಾಗಿ ಶಾಲೆಗೆ ರಜೆ ಘೋಷಣೆ ಮಾಡಿರುವಂಥದ್ದು. ಈ ಒಂದು ಕಲ್ಲೋಳ ಗ್ರಾಮದಲ್ಲಿ ಪದೇ ಪದೇ ಪ್ರವಾಹದ ಪರಿಸ್ಥಿತಿಯನ್ನು ಈ ಭಾಗದ ಜನರು ಎದುರಿಸ್ತಾ ಇದ್ದಾರೆ. ಸದ್ಯ ಈಗ ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಪ್ರವಾಹದ ಪರಿಸ್ಥಿತಿ ಏನಿದೆ ಇದು ಮಾತ್ರ ಕಂಪ್ಲೀಟ್ ಆಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಸಾಕಷ್ಟು ಜನರು ಕೂಡ ಈಗ ಆತಂಕದಲ್ಲಿ ಇರುವಂಥದ್ದು. ಯಾಕಂದರೆ ಸಹಜವಾಗಿ ಈ ಭಾಗದಲ್ಲಿ ಪದೇ ಪದೇ ಏನು ಈ ಒಂದು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರಿಗೆ ಎಷ್ಟು ಅಂಗಡಿಗಳು ಮುಳುಗ್ಯಾವ? ಇದರಲ್ಲಿ ಒಂದು 10 ಅಂಗಡಿ ಮುಳುಗಿದಾವೆ. ಶಾಲೆ ಎಲ್ಲ ರಜೆ ಇದೆ. ಅಲ್ಲಿ ನೀರು ಬಂದಿದೆ, ಸ್ಕೂಲ್ ಬಂದಿದೆ. ಇನ್ನೊಂದು 2-3 ಫೂಟ್ ಏರ್ತಿ ಅಂದ್ರೆ ಕನ್ನಡ ಶಾಲೆಯಲ್ಲಿ ಬರ್ತದೆ. ಮನೆಗಳಿಗೆ ಎಲ್ಲ ನೀರು ಬಂದಿವೆ. ಅಂಗಡಿ ಎಲ್ಲ ನೀರು ಬಂದಿವೆ. ಎಲ್ಲ ಖಾಲಿ ಮಾಡಿದೆ. ನರಸಿಂಹ ಮಂದಿರ ಇದೆ, ಅಲ್ಲಿಯೂ ಬಂದಿದೆ. ಶಾಲೆ ಮುಳುಗಿರುವಂಥದ್ದು ಒಂದು ಕಡೆ ಆದರೆ, ಈಗ ಶಿಕ್ಷಕರು ಕೂಡ ಬಂದಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಎಷ್ಟರಿಂದ ಎಷ್ಟು ಕ್ಲಾಸ್ ಇತ್ತು ಮತ್ತೆ ಎಷ್ಟು ವಿದ್ಯಾರ್ಥಿಗಳಿದ್ರು ಸರ್? ಕನ್ನಡ ಮೀಡಿಯಂ ಐತ್ರಿ. ಗೌರ್ಮೆಂಟ್ ಹೈಸ್ಕೂಲ್ ಕಲ್ಲೋಳ, ಸರ್ಕಾರಿ ಪ್ರೌಢಶಾಲೆ ಕಲ್ಲೋಳ. ಈಗ 25ರಿಂದ ನಾವು ಶಾಲೆ ಸುಟ್ಟಿ ಕೊಟ್ಟಿವಿ ಸರ್. ಈಗ ಒಂದು ಸ್ಥಿರವಾಗಿ ಹೀಗೆ ಒಂದು 4 ದಿವಸ 5 ದಿವಸ ಆಗೈತಿ, ಮತ್ತೊಂದು 4 ದಿವಸ ಆಗ್ತದೆ ಸರ್. ಅಂದಿದ್ದ ಮಕ್ಕಳ ಮತ್ತು ರಜೆ ಎಕ್ಸ್ಟೆಂಡ್ ಮಾಡ್ಯಾವ ಸರ್. ಈಗೆಲ್ಲ ಡಾಕ್ಯುಮೆಂಟ್ ಎಲ್ಲ ಮ್ಯಾಲೆ ತೆಗೆದಿಟ್ಟಿವ್ರಿ. ಮಕ್ಕಳ ನಮ್ಮ ಬರ್ಲಾಕ ತೊಂದರೆ ಆಗ್ತದೆ ಸರ್. ಸದ್ಯ ಈಗ ಒಂದು ಕಡೆ ಗ್ರಾಮಕ್ಕೆ ನೀರು ನುಗ್ಗುತ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶಾಲೆಗೆ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಈಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾಭ್ಯಾಸಕ್ಕೆ ಅನಾನುಕೂಲ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಗ್ರಾಮದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಕ್ಲಾಸನ್ನು ನಡೆಸಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಏನು ಇಲ್ಲಿರುವಂಥ ಶಿಕ್ಷಕರು ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಕಲ್ಲೋಳ ಗ್ರಾಮ ಇದೀಗ ಒಂದು ಹಂತದಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.